ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ತಿಂಗಳ 24, 25, 26 ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ನಮ್ಮ ಮೊದಲ ಪ್ರಶ್ನೆ ಬಂದ್ಬಿಟ್ಟು, ಕುಷ್ಠರೋಗ ನಿರ್ಮೂಲನೆ ಮಾಡಿದ ವಿಶ್ವದ ಮೊದಲ ದೇಶ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜೋರ್ಡಾನ್. ಇತ್ತೀಚೆಗೆ ಅಂದರೆ ವಿಶ್ವದಲ್ಲಿಯೇ ಈ ಕುಷ್ಠರೋಗ ನಿರ್ಮೂಲನೆ ಮಾಡಿದ ದೇಶ ಎಂಬ ಕೀರ್ತಿಗೆ ಈ ಜೋರ್ಡಾನ್ ದೇಶ ಪಾತ್ರವಾಗಿದೆ ಅಂತ ಹೇಳ್ಬೋದು. ಯಾವುದು? ಜೋರ್ಡಾನ್. ಕುಷ್ಠರೋಗ ನಿರ್ಮೂಲನೆ ಮಾಡಿದ ಮೊದಲ ದೇಶ ಅಂತಂದರೆ ಜೋರ್ಡಾನ್. ಅದನ್ನು ನ್ಯೂಸ್ ನೋಡೋಣ ಬನ್ನಿ. ಕುಷ್ಠರೋಗ ನಿರ್ಮೂಲನೆ ಮಾಡಿದ ವಿಶ್ವದ ಮೊದಲ ದೇಶ ಎಂಬ ಕೀರ್ತಿಗೆ ಈ ಜೋರ್ಡಾನ್ ದೇಶ ಪಾತ್ರವಾಗಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಗುರುತಿಯನ್ನು ಮಾಡಿದೆ. ಈ ಜೋರ್ಡಾನ್ ರಾಷ್ಟ್ರವನ್ನು ಶ್ಲಾಘಿಸಿದ WHO ನಿರ್ದೇಶಕರಾಗಿರುವ ಟೆಡ್ರೋಸ್ ಅಧನಮ್ ಅವರು ರೋಗ ಹರಡುವಿಕೆ ತಡೆಗಟ್ಟಲು ಮತ್ತು ಅದನ್ನು ನಿರ್ಮೂಲನೆ ಮಾಡಲು ಸಾಮೂಹಿಕ ಪ್ರಯತ್ನ ಮುಖ್ಯ ಎಂದು ಹೇಳಿದ್ದಾರೆ. ಟೆಡ್ರೋಸ್ ಅಧನಮ್ ಇವರು WHO ಮಹಾನಿರ್ದೇಶಕರಾಗಿದ್ದಾರೆ. ಇತ್ತೀಚೆಗೆ ಜೋರ್ಡಾನ್ ದೇಶ ಈ ಕುಷ್ಠರೋಗ ನಿರ್ಮೂಲನೆ ಮಾಡಿದ ವಿಶ್ವದ ಮೊದಲ ದೇಶ ಎಂಬ ಕೀರ್ತಿಗೆ ಪಾತ್ರವಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ಫ್ರೆಂಡ್ಸ್ ನೋಡೋಣ ಬನ್ನಿ. ಈಗ WHO ಬಗ್ಗೆ ಮಾಹಿತಿಯನ್ನು ನೋಡೋಣ. WHO ಅಂತಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ ನಾವು ಹೇಳ್ಬೋದು. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಈ ವಿಶ್ವ ಆರೋಗ್ಯ ಸಂಸ್ಥೆ ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯಕ್ಕೆ ಜವಾಬ್ದಾರಿಯಾಗಿರುತ್ತದೆ. ಇದು ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ. ಏನಾಗಿದೆ? ಈ WHO ಅಂತಂದರೆ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ ಅಂತ ಹೇಳ್ಬೋದು. ಇದು ಭಾಳ ಇಂಪಾರ್ಟೆಂಟ್ ನೋಡಿಕೊಳ್ಳಿ ಫ್ರೆಂಡ್ಸ್. ಈ ವಿಶ್ವಸಂಸ್ಥೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಹಲವಾರು ಬಾರಿ ಕೇಳಿದ್ದಾರೆ. ಅಂದರೆ ವಿಶ್ವಸಂಸ್ಥೆಗೆ ಅಂಗಸಂಸ್ಥೆಗಳು ಯಾವುದು, ವಿಶೇಷ ಸಂಸ್ಥೆಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಯಾವುದಲ್ಲ ಅಂತ ಕೂಡ ಪ್ರಶ್ನೆ ಕೇಳಬಹುದು. ಈ WHO ಬಗ್ಗೆ ಇದು ಸ್ಥಾಪನೆ ಆಗಿದ್ದು ನೋಡೋದಾದರೆ 1948 ಏಪ್ರಿಲ್ 7. ಏಪ್ರಿಲ್ 7ರಂದು ನಾವು 1948 ಏಪ್ರಿಲ್ 7ರಂದು ಈ WHO ಸ್ಥಾಪನೆ ಆಗಿದೆ ಅಂತ ಹೇಳ್ಬೋದು. ಹಾಗಾದರೆ ಏಪ್ರಿಲ್ 7 ನಾವು ಯಾವ ದಿನಾಚರಣೆಯನ್ನು ಮಾಡುತ್ತೇವೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಪ್ರತಿ ವರ್ಷ ನಾವು ಏಪ್ರಿಲ್ 7ನೇ ತಾರೀಕಂದು ಯಾವ ದಿನಾಚರಣೆಯನ್ನು ಮಾಡುತ್ತೇವೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ WHO ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿದೆ. ಈ WHO ಮಹಾನಿರ್ದೇಶಕರು ಟೆಡ್ರೋಸ್ ಅಧನಮ್ ಘೆಬ್ರಿಯೆಸಸ್ ಎಂಬ ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬೋದು ನಾವು. ಮಹಾನಿರ್ದೇಶಕರು WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಹಾಗಾದರೆ ಮೂರನೇ ಪಾಯಿಂಟ್ ನೋಡೋದಾದರೆ ಕುಷ್ಠರೋಗದ ಬಗ್ಗೆ ನೋಡೋಣ. ಈ ಕುಷ್ಠರೋಗ ಏನಪ್ಪ ಅಂತಂದರೆ ಒಂದು ಹ್ಯಾನ್ಸನ್ ಕಾಯಿಲೆ ಎಂದು ಇದನ್ನು ಕರೆಯುತ್ತಾರೆ. ಅದಕ್ಕೆ ಕುಷ್ಠರೋಗಕ್ಕೆ ಹ್ಯಾನ್ಸನ್ ಕಾಯಿಲೆ ಎಂದು ಕರೆಯುತ್ತಾರೆ. ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಇದೊಂದು ಕಾಯಿಲೆಯಾಗಿದೆ ಅಂತ ಹೇಳ್ಬೋದು. ಇದು ಭಾಳ ಇಂಪಾರ್ಟೆಂಟ್. ಮೈಕ್ರೋಬ್ಯಾಕ್ಟೀರಿಯಾ ಲೆಪ್ರೆ ಎಂಬ ಬ್ಯಾಕ್ಟೀರಿಯಾದಿಂದ ಈ ಕುಷ್ಠರೋಗ ಉಂಟಾಗುತ್ತದೆ ಅಂತ ಹೇಳ್ಬೋದು ನಾವು. ಅದರ ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು, ಇತ್ತೀಚೆಗೆ ಸುದ್ದಿಯಲ್ಲಿದ್ದ XEC ರೂಪಾಂತರ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಎ, COVID-19. ಈ XEC ಎಂಬುದು COVID-19ಗೆ ಸಂಬಂಧಿಸಿದ ರೂಪಾಂತರವಾಗಿದೆ ಅಂತ ಹೇಳ್ಬೋದು. XEC ಎಂಬ ಹೊಸ ಕೋವಿಡ್ ರೂಪಾಂತರವನ್ನು ಇತ್ತೀಚೆಗೆ ಮಾಡಿದ್ದಾರೆ ಅಂದರೆ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಇದು ಆಗಸ್ಟ್ 2024ರಲ್ಲಿ ಜರ್ಮನಿಯಲ್ಲಿ ಮೊದಲ ಬಾರಿಗೆ ಕಂಡು ಬಂದಿದೆ. ಇಲ್ಲಿ ಅಂದರೆ ಮೊದಲ ಬಾರಿಗೆ ಈಗ 2024ದಾಗ ಜರ್ಮನಿ ದೇಶದಲ್ಲಿ ಈ COVID-19 ರೂಪಾಂತರ ತಡೆಯಾಗಿರುವ XEC ಕಂಡು ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ಜರ್ಮನಿ ದೇಶದಲ್ಲಿ ಇದನ್ನು ವಿಜ್ಞಾನಿಗಳು ಶೀಘ್ರದಲ್ಲೇ ವಿಶ್ವದಾದ್ಯಂತ ಪ್ರಬಲವಾದ ರೂಪಾಂತರವಾಗಬಹುದೆಂದು ವಿಜ್ಞಾನಿಗಳು ನಂಬುತ್ತಿದ್ದಾರೆ. ಅಂದರೆ ವಿಶ್ವದಲ್ಲಿ ಇದು ಅತಿ ಹೆಚ್ಚು ಹರಡುವ ಆಗಿದೆ ಅಂತ ಹೇಳ್ಬೋದು. ಇದು ವೈರಸ್ ಆಗಬಹುದೆಂದು ಊಹೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು ವಿಜ್ಞಾನಿಗಳು. ಇದಕ್ಕೆ ಏನು ಹೆಸರು ಇಟ್ಟಿದ್ದಾರಪ್ಪ ಅಂತಂದರೆ ಇದು ಇಂಪಾರ್ಟೆಂಟ್ ನೋಡಿ. KP.3.3 ಮತ್ತು KS.1.1 ಆಗಿದೆ ಇದರ ಹೆಸರನ್ನು ಇಟ್ಟಿದ್ದಾರೆ. ಇದು ರೂಪಾಂತರಗಳ ಸಂಯೋಜನೆಯಾಗಿದೆ ಅಂತ ಕೂಡ ಹೇಳಬಹುದು. XEC ಇದೊಂದು COVID-19 ರೂಪಾಂತರ ತಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ ನೋಡೋದಾದರೆ, ದೇಶದಲ್ಲಿ ಮೊದಲ ಏರ್ ಟ್ರೈನ್ ಆರಂಭಿಸಿದ ರಾಜ್ಯ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದೆಹಲಿ. ದೆಹಲಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಏರ್ ಟ್ರೈನನ್ನು ಆರಂಭಿಸನೆಯನ್ನು ಮಾಡಿದ್ದಾರೆ. ಏರ್ ಟ್ರೈನ್ ಅಂದರೆ ನಿಮಗೆಲ್ಲ ಗೊತ್ತಿರಬಹುದು. ವಿಮಾನ ಹೋಗುವ ಸಂದರ್ಭದಲ್ಲಿ ಆ ವಿಮಾನದ ಬಳಿ ಹೋಗುವ ಜನರು ಬಸ್ಸಿನ ಮುಖಾಂತರ ಹೋಗುತ್ತಿದ್ದರು. ಆ ಬಸ್ಸಿನ ಮುಖಾಂತರ ಹೋಗುತ್ತಿರುವಾಗ ಅವರ ಸಮಯ ಜಾಸ್ತಿ ಆಗುತ್ತಿರುವುದರಿಂದ ಇದನ್ನು ಕಡಿಮೆ ಮಾಡಲು ಈಗ ದೆಹಲಿಯಲ್ಲಿ ಏರ್ಪೋರ್ಟ್ನಲ್ಲಿ ಏರೋ ಟ್ರೈನನ್ನು ಆರಂಭವನ್ನು ಮಾಡಿದ್ದಾರೆ. ಇಲ್ಲಿ ದೆಹಲಿಯಲ್ಲಿ ನ್ಯೂಸ್ ನೋಡೋದಾದರೆ ದೇಶದ ಮೊದಲ ಏರ್ ಟ್ರೈನ್ ಆಟೋಮೇಟೆಡ್ ಪೀಪಲ್ ಮೂವರ್ ಅಂತ ಹೇಳ್ಬೋದು ನಾವು, APM ಅಂತ ಹೇಳ್ಬೋದು. ಇದಕ್ಕೆ ಸೇವೆಯನ್ನು ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆರಂಭವನ್ನು ಮಾಡಲಿದ್ದಾರೆ. ಈಗ ಅಲಿ ಏರ್ಪೋರ್ಟ್ನಲ್ಲಿ 3 ಟರ್ಮಿನಲ್ಗಳ ನಡುವೆ ಸಂಚಾರಕ್ಕೆ ವಿಮಾನ ಇಳಿದ ಬಳಿಕ ಬೇರೆ ಪ್ರದೇಶಗಳಿಗೆ ತೆರಳುವ ಬಸ್ ಅಥವಾ ಕ್ಯಾಬ್ ಅಂತ ಹೇಳ್ಬೋದು ನಾವು. ಅದನ್ನು ಆಗಮಿಸುವ ಸ್ಥಳಕ್ಕೆ ತೆರಳಲು ಪ್ರಯಾಣಿಕರು ಬಸ್ ಸೇವೆಯನ್ನು ಬಳಸಬೇಕಾಗುತ್ತಿತ್ತು. ಅಂದರೆ ವಿಮಾನದಲ್ಲಿರುವ ವ್ಯಕ್ತಿಗಳು ವಿಮಾನ ಇಳಿದ ಬಳಿಕ ಆ ಬೇರೆ ಪ್ರದೇಶಕ್ಕೆ ಹೋಗಬೇಕಾದ ಸಂದರ್ಭದಲ್ಲಿ ಅವರಿಗೆ ಬಸ್ ಅಥವಾ ಕ್ಯಾಬನ್ನು ಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಅವರಿಗೆ ಪ್ರಯಾಣಿಕರು ಹೋಗಲು ಬಸ್ ಸೇವೆ ಮುಖ್ಯವಾಗಿತ್ತು. ಅಂದರೆ ವಿಮಾನ ಇಳಿದ ತಕ್ಷಣ ಅವರು 3 ಟರ್ಮಿನಲ್ಗಳ ದಾಟಿಗೆಸಿಂದ ಇಲ್ಲಿ ಹೊರಗಡೆ ಬರ್ತಾರಲ್ಲ, ಹೊರಗಡೆ ಕ್ಯಾಬ್ ಅಥವಾ ಬಸ್ ಇರಬೇಕಾಗ್ತಿತ್ತು. ಇಲ್ಲಿ ತಲುಪಲು ಇವರಿಗೆ ತುಂಬ ತಡವಾಗುತ್ತಿತ್ತು. ಆದ ಕಾರಣ ಈಗ ಅಲ್ಲಿ ಏರೋ ಟ್ರೈನನ್ನು ಆರಂಭವನ್ನು ಮಾಡಿದ್ದಾರೆ, ಇಲ್ಲಿಂದ ಇಲ್ಲಿ ತನಕ ಬರಲಿಕ್ಕೆ. ಇದು ಸಾಕಷ್ಟು ಸಮಯ ತಿನ್ನುವ ಕೆಲಸ ಆಗಿತ್ತು ಅಂತ ಹೇಳ್ಬೋದು. ಹಾಗಾಗಿ ಪ್ರಯಾಣಿಕರ ಸುಗಮ ಸಂಚಾರಕ್ಕೆ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ 7.7 ಕಿಲೋಮೀಟರ್ ಉದ್ದದ ಏರೋ ಟ್ರೈನನ್ನು ಜಾರಿಗೆ ತರಲು ನಿರ್ಧರಿಸಲಾಗಿದೆ ಅಂತ ಹೇಳ್ಬೋದು. ಇದನ್ನು 2027ರಲ್ಲಿ ಈ ವ್ಯವಸ್ಥೆ ಆರಂಭದ ಬಳಿಕ ಈಗಿನ ಬಸ್ ಸೇವೆಯನ್ನು ಸ್ಥಗಿತಗೊಳಿಸಲಾಗುವುದು. ಅಂದರೆ 2027ರಲ್ಲಿ ಈ ಏರೋ ಟ್ರೈನ್ ಬಂದ ಬಳಿಕ ಈಗಿರುವ ವಿಮಾನದಿಂದ ಬಸ್ಸನ್ನು ಕರ್ಕೊಂಬರ್ತದಲ್ಲ, ಆ ಬಸ್ ಸೇವೆಯನ್ನು ಸ್ಥಗಿತವನ್ನು ಮಾಡ್ತಾರೆ ಅಂತ ಹೇಳ್ಬೋದು, ಸ್ಥಗಿತಗೊಳಿಸಲಾಗುವುದು. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಭಾರತ ಮತ್ತು ಯಾವ ದೇಶ ಮಧ್ಯದಲ್ಲಿ ಈಸ್ಟರ್ನ್ ಬ್ರಿಡ್ಜ್ 7 ಸಮಾವೇಶ ಜರುಗಿತು? ಇತ್ತೀಚೆಗೆ ಏನಾದ ಅಂದರೆ ಈಸ್ಟರ್ನ್ ಬ್ರಿಡ್ಜ್ 7 ಎಂಬ ಸಮಾವೇಶವನ್ನು ಭಾರತ ಮತ್ತು ಬೇರೆ ದೇಶ ನಡುವೆ ನಡೆದಿದೆ. ಅದು ಯಾವ ದೇಶ ಅಂತ ಕೇಳಲಾಗಿದೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಮಾನ್ ದೇಶ. ಒಮಾನ್ ದೇಶ ಮತ್ತು ಭಾರತ ದೇಶ ಏನು ಮಾಡಿದ್ವು ಅಂದರೆ ಇತ್ತೀಚೆಗೆ ಈಸ್ಟರ್ನ್ ಬ್ರಿಡ್ಜ್ 7 ಸಮಾವೇಶವನ್ನು ಆರಂಭಿಸಿವೆ ಅಂತ ಹೇಳ್ಬೋದು, ನಡೆಸಿವೆ. ಇತ್ತೀಚೆಗೆ ಭಾರತೀಯ ವಾಯುಪಡೆ ಮತ್ತು ರಾಯಲ್ ಏರ್ಫೋರ್ಸ್ ಆಫ್ ಒಮಾನ್ ನಡುವೆ ವ್ಯಾಯಾಮ ಪೂರ್ವ ಸೇತುವೆ 7 ಅಥವಾ ಈಸ್ಟರ್ನ್ ಬ್ರಿಡ್ಜ್ 7 ನಡೆಸಲಾಗಿದೆ. ಇದು ಓಮಾನ್ನ ಮಸೀರಾದಲ್ಲಿ ನಡೆದಿದೆ. ಇಲ್ಲಿ ಓಮಾನ್ನ ಮಸೀರಾದಲ್ಲಿ ಏನು ನಡೆದಿದೆ ಅಂದರೆ ಈಸ್ಟರ್ನ್ ಬ್ರಿಡ್ಜ್ 7 ಸಮಾವೇಶ ನಡೆದಿದೆ ಅಂತ ಹೇಳ್ಬೋದು, ಭಾರತ ಮತ್ತು ಒಮಾನ್ ದೇಶದ ನಡುವೆ. ಭಾರತ ಮತ್ತು ಒಮಾನ್ ಮಧ್ಯದಲ್ಲಿ ಮಿಲಿಟರಿ ಸಹಕಾರವನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ಇದು ಭಾರತೀಯ ವಾಯುಪಡೆ ಮೀನಾ-29 ಮತ್ತು ಜಾಗ್ವಾರ್ ಹಾಗೂ ಒಮಾನ್ ದೇಶದಿಂದ F-16 ಆಕ್ ಎಂಬ ವಿಮಾನಗಳು ಭಾಗವಹಿಸಿದವು ಅಂತ ಹೇಳ್ಬೋದು. ಅಂದರೆ ಭಾರತ ದೇಶದಿಂದ ಮೀನಾ-29 ಮತ್ತು ಜಾಗ್ವಾರ್ ಹೋದರೆ ಒಮಾನ್ ದೇಶದಿಂದ F-16 ಮತ್ತು ಆಕ್ ದೇಶಗಳಿಂದ ಬಂದಿದ್ದಾವೆ ಅಂತ ಹೇಳ್ಬೋದು. ಒಮಾನ್ ದೇಶದಿಂದ ಬಂದ ಆಗಿವೆ ವಿಮಾನ. ಇತ್ತೀಚೆಗೆ ಮುಂದಿನ ಪ್ರಶ್ನೆ ನೋಡೋಣ. ನಗರ 1 ಯೋಜನೆ ಯಾವಾಗ ಪ್ರಾರಂಭಿಸಲಾಯಿತು? ಪ್ರಶ್ನೆ, ನಗರವನ್ನು ಇತ್ತೀಚೆಗೆ ಯಾವಾಗ ಜಾರಿಗೆ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2020. ಆಪ್ಷನ್ಸ್ ಡಿ 2020ರಲ್ಲಿ ಈ ನಗರ 1 ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ನ್ಯೂಸ್ ನೋಡೋದಾದರೆ ಇತ್ತೀಚೆಗೆ ಭಾರತ ಸರ್ಕಾರದ ಪರಿಸರ ಮತ್ತು ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಏನು ಮಾಡಿದೆ ಅಂದರೆ ನಗರ ಹಸೀಕರಣವನ್ನು ಮಾಡಲು ಹೆಚ್ಚಿಸುವ ಉದ್ದೇಶದೊಂದಿಗೆ ನಗರ 1 ಯೋಜನೆ ಅಡಿಯಲ್ಲಿ 100 ನಗರ 1ಗಳನ್ನು 100 ದಿನಗಳನ್ನು ಗುರಿಗಳನ್ನು ಸಾಧಿಸಿದೆ. ನಗರದಲ್ಲಿ ಪರಿಸರವನ್ನು ಹೆಚ್ಚಿಗೆ ಮಾಡಲು 100 ನಗರ 1ಗಳ 100 ದಿನಗಳ ಗುರಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಯಾವುದು? ಭಾರತ ಸರ್ಕಾರದ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ನಗರ ಪ್ರದೇಶದಲ್ಲಿ ಹಸಿರಾಗಿ ಕಾಣಲು
ಹಾಗಾದರೆ ಈ ನಗರವನ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ನಗರವನ್ ಯೋಜನೆ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ನಗರಗಳಲ್ಲಿ ಸಾಮಾಜಿಕ ಒಗ್ಗಟ್ಟನ್ನು ಹೆಚ್ಚಿಸಲು ನಗರ ಹಸಿರನ್ನು ಹೆಚ್ಚಿಸುವ ಪ್ರಯತ್ನದಲ್ಲಿ ಇದನ್ನು 2020ರಲ್ಲಿ ಪ್ರಾರಂಭಿಸಲಾಯಿತು. ಅಂದರೆ ನಗರದಲ್ಲಿ ಹಸಿರನ್ನು ಮಾರ್ಗಸಲು 2020ರಲ್ಲಿ ಇದನ್ನು ನಗರವನ್ ಯೋಜನೆಯನ್ನು ಪ್ರಾರಂಭಿಸನ್ನು ಮಾಡಿದ್ದಾರೆ. ನಗರ ಪ್ರದೇಶದಲ್ಲಿ ಗಿಡಗಳು ಬೆಳೆಸೋದಾಗಿರ್ಬೋದು ಅಥವಾ ಯಾವುದೇ ರೀತಿಯ ಗಾರ್ಡನ್ ರೀತಿಯಲ್ಲಿ ಗಿಡಗಳನ್ನು ನೆಟ್ಟು ನಗರ ಪ್ರದೇಶವನ್ನು ಹಸಿರಾಗಿ ಮಾಡಲು ಈ ನಗರವನ್ ಯೋಜನೆಯನ್ನು 2020ರಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಹೇಳ್ಬೋದು. ನಗರವನ್ ಪ್ರದೇಶಗಳು ಕನಿಷ್ಠ 10 ಹೆಕ್ಟರ್ನಿಂದ 50 ಹೆಕ್ಟರ್ವರೆಗೆ ಇರುತ್ತವೆ. ಅಂದರೆ 10 ಹೆಕ್ಟರ್ನಿಂದ 50 ಹೆಕ್ಟರ್ವರೆಗೆ ಈ ನಗರ ಪ್ರದೇಶದಲ್ಲಿ ಈ ಹಸಿರನ್ನು ಹೊಂದಿರಬಹುದು ಅಂತ ಹೇಳ್ಬೋದು. ಈ ಯೋಜನೆಯು ಮುನ್ಸಿಪಲ್ ಕಾರ್ಪೊರೇಷನ್ಗಳು, ಪುರಸಭೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು ಒಳಗೊಂಡಿದೆ. ಅಂದರೆ ಈ ಯೋಜನೆಯನ್ನು ಏನು ಮಾಡೋದಂದರೆ ಮುನ್ಸಿಪಲ್ ಕಾರ್ಪೊರೇಷನ್ ಆಗಿರ್ಬೋದು, ಪುರಸಭೆಗಳಾಗಿರ್ಬೋದು, ನಗರ ಸ್ಥಳೀಯ ಸಂಸ್ಥೆಗಳ ಇವುಗಳು ಮಾತ್ರ ಈ ನಗರವನ್ ಯೋಜನೆಗೆ ಒಳಗೊಂಡಿದೆ ಅಂತ ಹೇಳ್ಬೋದು. ನಗರವನ್ನು ಹಸಿರಾಗಿರಿಸಲು ಪ್ರಸ್ತುತ ನಗರವನ್ ಯೋಜನೆಯು 2027ರ ವೇಳೆಗೆ ರಾಷ್ಟ್ರೀಯ ಪರಿಹಾರ ಅರಣ್ಯ ನಿರ್ವಹಣೆ ಮತ್ತು ಯೋಜನಾ ಪ್ರಾಧಿಕಾರ ರಾಷ್ಟ್ರೀಯ ನಿಧಿ ಆರ್ಥಿಕ ಬೆಂಬಲದೊಂದಿಗೆ 1000 ನಗರವನ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಎಷ್ಟು 2027ರಷ್ಟಿಗೆ 1000 ನಗರ ಯೋಜನೆಯನ್ನು ಗುರಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಅಭಿವೃದ್ಧಿಪಡಿಸಲು 2027ರಲ್ಲಿ ಒಟ್ಟು 1000 ನಗರವನ್ನು ಮಾಡಿರೋ ಯೋಜನೆಯನ್ನು ಗುರಿಯನ್ನು ಹಾಕಿಕೊಂಡಿದೆ. ಯಾವುದಪ್ಪ ಅಂತಂದರೆ ರಾಷ್ಟ್ರೀಯ ಪರಿಹಾರ ಅರಣ್ಯ ಮತ್ತು ಯೋಜನಾ ಪ್ರಾಧಿಕಾರ ರಾಷ್ಟ್ರೀಯ ನಿಧಿ ಆರ್ಥಿಕ ಬೆಂಬಲದೊಂದಿಗೆ ಇದನ್ನು 1000 ನಗರವನ್ನುಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ. 10ನೇ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ನ ಇಂಡಿಯಾ ರೀಜನ್ ಸಮ್ಮೇಳನ ಯಾವ ನಗರದಲ್ಲಿ ಜರುಗಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ದೆಹಲಿ ಅಂತ ಹೇಳ್ಬೋದು ನಾವು. ದೆಹಲಿಯಲ್ಲಿ ಈ 10ನೇ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಇಂಡಿಯಾ ರೀಸರ್ಚ್ ಸಮ್ಮೇಳನವನ್ನು ನಡೆದಿದೆ. ರೀಸನ್ ಸಮ್ಮೇಳನ. ಭಾರತೀಯ ಸಂಸತ್ತು ನವದೆಹಲಿಯಲ್ಲಿ 10ನೇ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಇಂಡಿಯಾ ರೀಜನ್ ಸಮ್ಮೇಳನವನ್ನು ಆಯೋಜಿಸಿತು ಅಂತ ಹೇಳ್ಬೋದು. ಯಾವುದು? ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ CPA ಇದನ್ನು ಆಯೋಜನೆಯನ್ನು ಮಾಡಲಾಯಿತು. ಎಷ್ಟನೇದಂದರೆ 10ನೇದ್ದು. ಎಲ್ಲಿ? ದೆಹಲಿದಾಗ. ಯಾವುದು? ಕಾಮನ್ವೆಲ್ತ್. ಈ 2 ದಿನಗಳು ಈವೆಂಟ್ ಶಾಸಕಾಂಗವನ್ನು ಪದ್ಧತಿಯನ್ನು ಸುಧಾರಿಸಲು ಮತ್ತು ಪ್ರಜಾಪ್ರಭುತ್ವವನ್ನು ಬೆಂಬಲದೊಂದಿಗೆ ಕಾಮನ್ವೆಲ್ತ್ ದೇಶಗಳ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಅಂತ ಹೇಳ್ಬೋದು. ಓಂ ಬಿರ್ಲಾ ಅವರು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಯಾರು? ಓಂ ಬಿರ್ಲಾ ಅವರು 10ನೇ ಕಾಮನ್ವೆಲ್ತ್ ಸಮಾರಂಭದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು ನಾವು. ಮುಂದಿನ ಪ್ರಶ್ನೆ ನೋಡೋಣ. 2024ನೇ ಸಾಲಿನ UN ಇಂಟರ್ ಏಜೆನ್ಸಿ ಟಾಸ್ಕ್ ಫೋರ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುವ ಸಂಸ್ಥೆ ಯಾವುದಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ICMR. ಏನು ಮಾಡಿದೆ ಅಂದರೆ ಇತ್ತೀಚೆಗೆ ಇಂಟರ್ ಏಜೆನ್ಸಿ ಟಾಸ್ಕ್ ಫೋರ್ಸ್ ಪ್ರಶಸ್ತಿಯನ್ನು ಈ ICMR ಪಡೆದುಕೊಂಡಿದೆ ಅಂತ ಹೇಳ್ಬೋದು ನಾವು. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚು 2024ನೇ ಸಾಲಿನ UN ಇಂಟರ್ ಏಜೆನ್ಸಿ ಟಾಸ್ಕ್ ಫೋರ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಅದು ICMR ಅಂದರೆ ಏನಪ್ಪ ಅಂತಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಇದು 2024ರದ್ದು UN ಇಂಟರ್ ಏಜೆನ್ಸಿ ಟಾಸ್ಕ್ ಫೋರ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಯಾವುದು? ICMR. ಸಾಂಕ್ರಾಮಿಕವಲ್ಲದ ರೋಗಗಳ ವಿರುದ್ಧ ಹೋರಾಡಲು ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುವಲ್ಲಿ ಮಾಡಿದ ಕೆಲಸಕ್ಕಾಗಿ ಈ ಪ್ರಶಸ್ತಿಯನ್ನು ICMR ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಹಾಗಾದರೆ ಈ ಸಾಂಕ್ರಾಮಿಕವಲ್ಲದ ರೋಗಗಳ ಬಗ್ಗೆ ನೋಡೋದಾದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡದ ರೋಗಗಳನ್ನು ನಾವು ಸಾಂಕ್ರಾಮಿಕ
ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡದ ರೋಗವನ್ನು ನಾವು ಸಾಂಕ್ರಾಮಿಕ ರೋಗ ಎಂದು ಕರೆಯುತ್ತೇವೆ. ಅಂದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಯಾವುದೇ ರೀತಿಯಾಗಿ ಬರೋದಿಲ್ಲ, ಇದು ಸಾಂಕ್ರಾಮಿಕ ರೋಗ ಅಲ್ಲ. ಅದೇ ಕೋವಿಡ್-19 ವೈರಸ್ ರೀತಿ ಇರುವ ವೈರಸ್ಗಳು ಸಾಂಕ್ರಾಮಿಕ ರೋಗಗಳಂತ ಹೇಳ್ಬೋದು ನಾವು. ಈ ಸಾಂಕ್ರಾಮಿಕವಲ್ಲದ ರೋಗಗಳ ಉದಾಹರಣೆ ನೋಡೋದಾದರೆ ಹೃದಯ ರೋಗಗಳಾಗಿರ್ಬೋದು, ಅಸ್ತಮ ಆಗಿರ್ಬೋದು, ಅಂದರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತೆ ಅಸ್ತಮಕ್ಕೆ ನಾವು ಸಾಂಕ್ರಾಮಿಕವಲ್ಲದ ರೋಗಗಳಾಗಿದೆ. ಅದು ರೀತಿ ಮಧುಮೇಹ ರೋಗ. ಈ ಮಧುಮೇಹ ರೋಗ ಇನ್ಸುಲಿನ್ ಅಂತ ಹೇಳ್ಬೋದು ನಾವು. ಇನ್ಸುಲಿನನ್ನು ಬಿಡುಗಡೆ ಮಾಡುತ್ತದೆ ಮಧುಮೇಹ ರೋಗ. ಅದೇ ರೀತಿಯಾಗಿ ಈ ರೀತಿಯಾಗಿ ಕ್ಯಾನ್ಸರ್ ಕೂಡ ಇದರಲ್ಲಿ ಒಂದು ಅಂತ ಹೇಳ್ಬೋದು. ಕ್ಯಾನ್ಸರ್ ಕೂಡ ಈ ಸಾಂಕ್ರಾಮಿಕವಲ್ಲದ ರೋಗಗಳಲ್ಲಿ ಬರುವುದು ಅಂತಾಗಿದೆ. ಮುಂತಾದವುಗಳನ್ನು ನಾವು ಕಾಣಬಹುದಾಗಿದೆ. ಆದರೆ ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ, PM ಆವಾಸ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ರೈತರ ಆದಾಯವನ್ನು ಹೆಚ್ಚಿಸುವುದು ಇದಕ್ಕೆ ಸರಿಯಾದ ಉತ್ತರ ಇದೆ. ಯಾವುದು? ಆಪ್ಷನ್ಸ್ ಬಿ, ರೈತರ ಆದಾಯವನ್ನು ಹೆಚ್ಚಿಸುವುದು ಈ PM ಆವಾಸ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಈ PM ಆವಾಸ್ ಯೋಜನೆ ಯಾವುದಕ್ಕೆ ಅಂತ ಪ್ರಶ್ನೆ ಕೇಳ್ತಾರೆ, ನೋಡಿಕೊಳ್ಳಿ ಫ್ರೆಂಡ್ಸ್. ಕೇಳಬಹುದು, ಜೊತೆಗೆ ಇದೇ ಬರುತ್ತೆ ಅಂತ ಹೇಳಲ್ಲ, ಅದು ಕೇಳಬಹುದು. ಮನಸ್ಸು ನೋಡಿದ ಪ್ರಕಾರ PM ಆವಾಸ್ ಆಗಿರಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಬೇರೆ ರೀತಿಯಲ್ಲಿ. ನ್ಯೂಸ್ ನೋಡೋದಾದರೆ, ರೈತರ ಆದಾಯವನ್ನು ಹೆಚ್ಚಿಸುವ ಮತ್ತು ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆಯನ್ನು ಖಾತ್ರಿಪಡಿಸುವ PM ಆವಾಸ್ ಅಂದರೆ ಪ್ರಧಾನಮಂತ್ರಿ ಅನ್ನದಾಯಿತ ಆಯ ಸಂರಕ್ಷಣ್ ಅಭಿಯಾನ್ ಅನ್ನು ಮುಂದುವರಿಸಲು ಕೇಂದ್ರ ಸರ್ಕಾರ ಸಚಿವ ಸಂಪುಟ ಏನು ಮಾಡಿದೆ ಅಂದರೆ ಅನುಮೋದನೆಯನ್ನು ನೀಡಿದೆ. PM ಆವಾಸ್ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ರೈತರ ಆದಾಯವನ್ನು ಹೆಚ್ಚಿಗೆ ಮಾಡಲು ಈ PM ಆವಾಸ್ ಸಂಬಂಧಿಸಿದೆ. ಈ PM ಆವಾಸದ ಬಗ್ಗೆ ನೋಡೋದಾದರೆ, ರೈತರ ಆದಾಯವನ್ನು ಕಾಪಾಡುವ ಮತ್ತು ಉತ್ಪನ್ನಗಳಿಗೆ ನ್ಯಾಯಯುತವಾದ ಬೆಲೆಯನ್ನು ಖಾತ್ರಿಪಡಿಸುವ ಗುರಿಯನ್ನು ಈ PM ಆವಾಸ್ ಹೊಂದಿದೆ ಅಂತ ಹೇಳ್ಬೋದು. ಬೆಲೆ ಕುರಿತು ಪಾವತಿ ಯೋಜನೆ, ಬೆಲೆ ಬೆಂಬಲ ಯೋಜನೆ ಆಗಿರ್ಬೋದು, ಬೆಲೆ ಸ್ಥಿರೀಕರಣ ನಿಧಿ, ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆಗಳನ್ನು ಈ PM ಆವಾಸ್ ಒಳಗೊಂಡಿದೆ. PM ಆವಾಸ್ ಏನಪ್ಪ ಅಂತಂದರೆ ಈ ರೈತರಿಗೆ ಸಂಬಂಧಿಸಿದ ಆದಾಯದಲ್ಲಿ ಹೆಚ್ಚಿಗೆ ಮಾಡೋದಾಗಿದೆ ಅಂತ ಹೇಳ್ಬೋದು. ಇದು 2019ರಲ್ಲಿ ಪ್ರಾರಂಭಿಸಲಾಯಿತು. ಅಂದರೆ PM ಆವಾಸವನ್ನು ಯಾವಾಗ ಆರಂಭ ಮಾಡಿದ್ದಾರೆ ಅಂದರೆ 2019ರಲ್ಲಿ ಈ PM ಆವಾಸ್ ಎಂಬ ಯೋಜನೆಯನ್ನು ಆರಂಭಿಸಿದ್ದಾರೆ. ಹಾಗಾದರೆ ಮುಂದಿನ ನೋಡೋದಾದರೆ, ಮುಂದೆ ಒನ್ಲೈನರ್ಸ್ ಇದ್ದಾವೆ, ನೋಡೋಣ. ಒನ್ಲೈನರ್ಸ್ ಇವು ಕೂಡ ಇಂಪಾರ್ಟೆಂಟ್ ಆಗಿರೋದು. ನಾವೀನ್ಯ ಸೂಚ್ಯಂಕದಲ್ಲಿ ಭಾರತ ಸ್ಥಾನ ಪಡೆದಿದೆ, ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಇದರಲ್ಲಿ ಭಾರತ ದೇಶ 39ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು ನಾವೀನ್ಯ ಸ್ಥಾನದಲ್ಲಿ. ಹಾಗಾದರೆ ನಿಮ್ಮ ಪ್ರಶ್ನೆ, ನಾವೀನ್ಯ ಸೂಚ್ಯಂಕದಲ್ಲಿ ಮೊದಲನೇ ಸ್ಥಾನ ಪಡೆದುಕೊಂಡ ದೇಶ ಯಾವುದಂತ ಕಾಮೆಂಟ್ ಮೂಲಕ ತಿಳಿಸಿ. ನೀವೇನಾದರೂ ಕೊನೆವರೆಗೂ ವಿಡಿಯೋ ನೋಡಿದ್ದಂದರೆ ಈ ನಾವೀನ್ಯತೆ ಸೂಚ್ಯಂಕದಲ್ಲಿ ಮೊದಲನೇ ಸ್ಥಾನ ಪಡೆದುಕೊಂಡ ದೇಶ ಯಾವುದಂತ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ಮುಂದೆ ನೋಡೋದಾದರೆ, ಅಂತಾರಾಷ್ಟ್ರೀಯ T20ಗೆ ನಿವೃತ್ತಿ ಘೋಷಿಸಿದವರು ಯಾರಪ್ಪ ಅಂತಂದರೆ ಇತ್ತೀಚೆಗೆ ಶಕೀಬ್ ಅಲ್ ಹಸನ್. ಇವರು ಇತ್ತೀಚೆಗೆ ಏನಪ್ಪ ಅಂತಂದರೆ ಅಂತಾರಾಷ್ಟ್ರೀಯ T20ಗೆ ನಿವೃತ್ತಿಯನ್ನು ಘೋಷಣೆಯನ್ನು ಮಾಡಿದ್ದಾರೆ. ಶಕೀಬ್ ಅಲ್ ಹಸನ್ ಇವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಕ್ರಿಕೆಟಿಗೆ ಸಂಬಂಧಿಸಿದ್ದಾರೆ. ಮುಂದೆ ನೋಡೋದಾದರೆ, ಅಂತಾರಾಷ್ಟ್ರೀಯ ಶಾಂತಿ ದಿನವನ್ನು ಯಾವಾಗ ಆಚರಣೆ ಮಾಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಸೆಪ್ಟೆಂಬರ್ 21. ಅಂತಾರಾಷ್ಟ್ರೀಯ ಶಾಂತಿ ದಿನ ಇದು ಸೆಪ್ಟೆಂಬರ್ 21ರಂದು ಪ್ರತಿ ವರ್ಷ ಆಚರಣೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಇತ್ತೀಚೆಗೆ ಎಕ್ಸಸೈಸ್ ಅಕ್ಕಿ 2024 ನಡೆಸಿದೆ. ಅದು ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಏನು ನಡೆಸಿದೆ ಅಂದರೆ ಎಕ್ಸಸೈಸ್ ಅಕ್ಕಿ ಎಂಬ 2024 ಆರಂಭವನ್ನು ಮಾಡಿದೆ ಅಂತ ಹೇಳ್ಬೋದು. ಆರಲಾಗದ ಹಕ್ಕಿ ಏಮು ಇದು ಆಸ್ಟ್ರೇಲಿಯಾ ದೇಶಕ್ಕೆ ಸ್ಥಳೀಯವಾಗಿರುವ ಒಂದು ಆರಲಾಗದ ಪಕ್ಷಿಯಾಗಿದೆ ಅಂತ ಹೇಳ್ಬೋದು. ಅದು ಏಮು. ಇದು ಪ್ರಶ್ನೆ ಕೇಳಬಹುದು ಫ್ರೆಂಡ್ಸ್. ನೋಡಿ, ಆರಲಾಗದ ಪಕ್ಷಿ ಯಾವ್ಯಾವು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ನಾನು ಇಲ್ಲಿ ಒಂದೇ ಕೊಟ್ಟಿದ್ದೀನಿ, ಉಳಿಕೆದು ನೀವು ಕಮೆಂಟ್ ಮೂಲಕ ತಿಳಿಸಿ. ಆರಲಾಗದ ಪಕ್ಷಿಗಳು ಯಾವುವು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇದು ಏಮು ಎಂಬುದು ಏನಂದರೆ ಒಂದು ಪಕ್ಷಿಯಾಗಿದೆ. ಇದು ಆಸ್ಟ್ರೇಲಿಯಾ ದೇಶದಲ್ಲಿ ಸ್ಥಳೀಯವಾಗಿದೆ ಅಂತ ಹೇಳ್ಬೋದು ನಾವು. ಸುದ್ದಿಯಲ್ಲಿದ್ದ ಪಲ್ಲಿಕರನೇನ್ ಮಾರ್ಷಲ್ ಲ್ಯಾಂಡ್ ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಹೇಳ್ಬೋದು. ಅದು ಪಲ್ಲಿಕರನೇಲ್ ಮಾರ್ಷಲ್ ಲ್ಯಾಂಡ್ ಇದು ಎಲ್ಲಿ ಕಂಡುಬರುತ್ತದೆ ಅಂದರೆ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತದೆ.
ಅದೇ ರೀತಿಯಾಗಿ ನಾವು ಕೊನೆಯದಾಗಿ ನೋಡೋದಾದರೆ ಇತ್ತೀಚೆಗೆ ಪುಣೆಯ ವಿಮಾನ ನಿಲ್ದಾಣವನ್ನು ತುಕಾರಾಮ್ ಮಹಾರಾಜ್ ವಿಮಾನ ನಿಲ್ದಾಣ ಎಂದು ಮರುನಾಮಕರಣ ಮಾಡಲು ಮಹಾರಾಷ್ಟ್ರ ಸರ್ಕಾರ ಅನುಮೋದನೆಯನ್ನು ನೀಡಿದೆ ಅಂತ ಹೇಳ್ಬೋದು. ಅಂದರೆ ಎಲ್ಲಿ ಮಹಾರಾಷ್ಟ್ರ ರಾಜ್ಯದ ಪುಣೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಪುಣೆ ವಿಮಾನ ನಿಲ್ದಾಣವನ್ನು ತುಕಾರಾಮ್ ಮಹಾರಾಜ್ ವಿಮಾನ ನಿಲ್ದಾಣ ಎಂದು ಮರುನಾಮಕರಣ ಮಾಡಲಾಗಿದೆ. ಈ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ಅಂದರೆ ಹೆಸರುಗಳ ಬದಲಾವಣೆಯಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ, ನೋಡಿಕೊಳ್ಳಿ ಫ್ರೆಂಡ್ಸ್. ತುಕಾರಾಮ್ ಮಹಾರಾಜ್ ವಿಮಾನ ನಿಲ್ದಾಣ ಎಂದು ಪುಣೆಯ ವಿಮಾನ ನಿಲ್ದಾಣಕ್ಕೆ ಹೆಸರನ್ನು ಬದಲಾಯಿಸಿದ್ದಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೀವೇನಾದರೂ ಕೊನೆ ತನಕ ವಿಡಿಯೋ ನೋಡಿದ್ದೆ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸು ಕೂಡ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ನಾವು ಇದೇ ರೀತಿಯಾಗಿ ನ್ಯೂಸನ್ನು ಹೇಳ್ತಿರ್ತೀನಿ ಎಲ್ಲರಿಗೂ. ಓಕೆ ಫ್ರೆಂಡ್ಸ್, ನೀವು ಅದೇ ರೀತಿಯಾಗಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನು ಕೂಡ ಆಗಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ, ಲೈಕ್ ಅಂತೂ ಹೊಡೆದು ಹೋಗಿ. ಓಕೆ ಫ್ರೆಂಡ್ಸ್, ಬಾಯ್.